ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಮೋದಿ ಸ್ಟಡಿ ಆಟ ಯೂಟ್ಯೂಬ್ ಚಾನಲ್. ಏನು ನೀವು ಮೊದಲೇ ನನಗೆ ಇಂಗ್ಲಿಷ್ ಬರೋದಿಲ್ಲ, ಕಡಿಮೆ ಓದಿ ಹೆಚ್ಚಿನ ಅಂಕಗಳನ್ನು ಗಳಿಸುವುದು ಹೇಗೆ ಎಂದು ಯೋಚಿಸುತ್ತಿರುವಿರಾ? ಹಾಗಿದ್ದರೆ ಈ ವಿಡಿಯೋವನ್ನು ಕ್ಲಿಕ್ ಮಾಡಿ ನೀವು ಸರಿಯಾದ ಕೆಲಸವನ್ನೇ ಮಾಡಿದ್ದೀರಾ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಪೋಸ್ಟ್ ಮಾಸ್ಟರ್ ಸಂಪೂರ್ಣ ಸಮರಿಯನ್ನು ಫುಲ್ ಈಸಿ ಸೆಂಟೆನ್ಸ್ ಮೂಲಕ ನಾವು ನೀಡಿದ್ದೇವೆ. ಮತ್ತು ಈ ವಿಡಿಯೋ ಕೊನೆಯವರೆಗೆ ನೋಡಿದರೆ ನಿಮಗೆ ಫ್ರೀ ಆಗಿ ಒಂದು PDF ಸಹ ಸಿಗಲಿದೆ. ಆದರೆ ಈ PDF ಕೇವಲ 5% ಜನರಿಗೆ ಮಾತ್ರ ಸಿಗಲಿದೆ. ಏಕೆಂದರೆ ವಿಡಿಯೋ ಕೊನೆವರೆಗೂ ಕೇವಲ 5% ಜನರು ಮಾತ್ರ ನೋಡುತ್ತಾರೆ. ವಿಡಿಯೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಂಗ್ಲಿಷ್ ಅನ್ನು ಯಾರು ಬಿರಿ ಅಂದುಕೊಂಡಿದ್ದಾರೋ ಅವರಿಗೂ ಸಹ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ದ ಫಸ್ಟ್ ಮಾಸ್ಟರ್ ಸಮ್ರಿ. ಸ್ನೇಹಿತರೆ, ಇದು 2 ಲೈನ್ 3 ಶಬ್ದ ಇದೆಯಲ್ಲ, ಇದನ್ನು ಇಂಟ್ರೊಡಕ್ಷನ್ ಆಗಿ ನೀವು ಬರೆಯಬೇಕಾಗುತ್ತದೆ. ಮೇಲೆ ಇಂಟ್ರೊಡಕ್ಷನ್ ಅಂತ ಹಾಕಿ ನಂತರ ಇದನ್ನು ಬರೆಯಿರಿ. ಸ್ನೇಹಿತರೆ, ಟ್ರಸ್ಟ್ ಮೀ, ನಾನು ಕೂಡ ಬಳಸಿದ್ದು ಇದನ್ನೇ. ಇದನ್ನು ನೀವು 10 ಮಾರ್ಕ್ಸಿಗೆ ಬರೆದರೆ ಕನಿಷ್ಠ ಏನಿಲ್ಲ ಅಂದ್ರು 5 ಅಂಕಕ್ಕಿಂತ ಹೆಚ್ಚೇ ಗಳಿಸುತ್ತೀರಾ. ಏಕೆಂದ್ರೆ ಹಾಗಿದೆ ಇದು. ನನಗೆ ಇಂಗ್ಲಿಷ್ ತುಂಬಾ ಕಠಿಣವಾಗುತ್ತದೆ, ನಾನು ಇಂಗ್ಲಿಷ್ ಪಾಸ್ ಆಗುತ್ತೇನೆ ಇಲ್ಲವೇ ಫೇಲ್ ಆಗುತ್ತೇನೆ ಅನಿಸುತ್ತದೆ ಅಲ್ಲ, ಅಂಥವ್ರಿಗೂ ಸಹ ಇದನ್ನು ಶೇರ್ ಮಾಡಿ. ತುಂಬಾ ಈಸಿ ಸೆಂಟೆನ್ಸ್ ನಿಂದ ಮಾಡಿದ್ದೇನೆ ನಾನು ಇದನ್ನ. ಮತ್ತೆ ನಿಮಗೆ ಇನ್ನೊಂದು ಏನು ಹೇಳಬೇಕಂದ್ರೆ, ದ ಅರೈವಲ್ ಆಫ್ ದ ಪೋಸ್ಟ್ ಮಾಸ್ಟರ್ ಈ ರೀತಿಯ ಪಾಯಿಂಟ್ ಇದೆಯಲ್ಲ, ಇದನ್ನು ಹಾಕಲಿಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇದ್ದೇನೆ, ಇದು ನಿಮಗೆ ನೆನಪಿಟ್ಟುಕೊಳ್ಳಲು ಮಾತ್ರ ಕೀ ಪಾಯಿಂಟ್ಸ್ ಆಗಿ ನಾನು ನೀಡಿದ್ದೇನೆ. ಈ ಕೆಳಗೆ 4 ಸೆಂಟೆನ್ಸ್ ಇದೆ ಅಲ್ವಾ, ಇದನ್ನು ಬರೆಯಲು ಕಲಿಯಿರಿ ನೀವು ಮೊದಲು. ನೋಡಿ ಎಂತ ಈಸಿ ಸೆಂಟೆನ್ಸ್ ಇದೆ. ದ ಪೋಸ್ಟ್ ಮಾಸ್ಟರ್ ಕೇಮ್ ಫ್ರಮ್ ದ ಸಿಟಿ ಅ ಸ್ಮಾಲ್ ವಿಲೇಜ್ ಟು ಅ ಸ್ಮಾಲ್ ವಿಲೇಜ್. ಅಂದ್ರೆ ಪೋಸ್ಟ್ ಮಾಸ್ಟರ್ ಫ್ರಾಮ್ ಅಂದ್ರೆ ಏನು, ಎಲ್ಲಿಂದ ಬಂದಿದ್ದಾನೆ, ಅಲ್ಲಿಂದ ಬಂದಿದ್ದಾನೆ ಎಂದರ್ಥ. ಸಿಟಿಯಿಂದ ಬಂದಿದ್ದಾನೆ ಎಲ್ಲಿಗೆ, ಟು ಎಲ್ಲಿಗೆ, ಸ್ಮಾಲ್ ವಿಲೇಜ್ ಸಣ್ಣ ಹಳ್ಳಿಗೆ ಬಂದಿದ್ದಾನೆ. ಇಂತಹ ಸೆಂಟೆನ್ಸ್ ಸಹ ಬರಲ್ವಾ. ಈ ವರ್ಕ್ ಇನ್ ಸ್ಮಾಲ್ ಪೋಸ್ಟ್ ಆಫೀಸ್. ವರ್ಕ್ ಅಂದ್ರೆ ಕೆಲಸ ಮಾಡುತ್ತಾನೆ ಅನ್ನಂಗ. ಇನ್ನ ಸ್ಮಾಲ್ ಪೋಸ್ಟ್ ಆಫೀಸ್ ಅಂದ್ರೆ ಸಣ್ಣ ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎಂದರ್ಥ. ಇಂಥ ಸೆಂಟೆನ್ಸ್ ಇದೆ ಸ್ನೇಹಿತರೆ ನೋಡಿ. ಹಿ ಫೆಲ್ಟ್ ಲೋನ್ಲಿ ಇನ್ ಅ ನ್ಯೂ ಪ್ಲೇಸ್. ಲೋನ್ಲಿ ಅಂದ್ರೆ ಏನು, ಒಂಟಿತನ. ಫೆಲ್ಟ್ ಅಂದ್ರೆ ಏನು, ಅನುಭವಿಸಿದ್ದಾನೆ ಅಂದರ್ಥ. ಅಂದ್ರೆ ಅವನು ಹೊಸ ಪ್ಲೇಸ್ಗೆ ಬಂದು ಒಂಟಿತನವನ್ನು ಅನುಭವಿಸಿದ್ದಾನೆ ಅಂದರ್ಥ. ವಿಲೇಜ್ ಪೀಪಲ್ ವೇರ್ ಡಿಫ್ರೆಂಟ್ ಫ್ರಮ್ ಹಿಮ್. ಅಂದ್ರೆ ಹಳ್ಳಿಯ ಜನರು ಅವನಿಗಿಂತ ವಿಭಿನ್ನವಾಗಿದ್ದಾರೆ ಅಂತ ಅವನು ಹೇಳಿದ್ದಾನೆ. ನೋಡಿ ಎಂತ ಈಜಿ ಸೆಂಟೆನ್ಸ್ ಇದೆ ನಿಮಗೆ ಇದು. ನೋಡಿ, ಹಿ ಮಿಸ್ಡ್ ಹಿಸ್ ಫ್ಯಾಮಿಲಿ ಆ್ಯಂಡ್ ಸಿಟಿ. ಅವನು ತನ್ನ ಸಿಟಿ ಲೈಫನ್ನು ಮತ್ತು ಫ್ಯಾಮಿಲಿಯನ್ನು ಕಳೆದುಕೊಂಡಿದ್ದಾನೆ. ಹಿ ಹ್ಯಾಡ್ ನೋ ಒನ್ ಟು ಟಾಲ್ಕ್ ಟು. ನೋಡಿ, ಅವನು ಯಾರನ್ನು ಸಹ ಹೊಂದಿಲ್ಲ, ಮಾತನಾಡೋದಕ್ಕೆ ಒಬ್ಬರು ಸಹ ಅವನೊಂದಿಗಿಲ್ಲ. ದ ವಿಲೇಜ್ ವಾಸ್ ಸೈಲೆಂಟ್ ಆ್ಯಂಡ್ ಬೋರಿಂಗ್. ದ ವಿಲೇಜ್ ತುಂಬ ಸೈಲೆಂಟ್ ಆಗಿತ್ತು ಮತ್ತು ಬೋರಿಂಗ್ ಆಗಿತ್ತು. ಅಂದರೆ ಯಾವುದೇ ರೀತಿ ಟೈಮ್ ಪಾಸ್ ಆಗ್ತಿದ್ದಿಲ್ಲ. ಹಿ ವಾಂಟೆಡ್ ಸಮ್ ಕಂಪನಿ. ಅಂದರೆ ಇಂಥ ಈ ಸೆಂಟೆನ್ಸ್ ನೀವು ಮಾಡೋಕ್ಕಾಗಲ್ವಾ. ರತನ್ ವಾಸ್ ಪೂರ್ ಆರ್ಫನ್ ಗರ್ಲ್. ನೋಡಿ, ರತನ್ ದ ಆರ್ಫನ್ ಗರ್ಲ್. ಈ ರೀತಿ ನಾನು ನಿಮಗೆ ಇದು ಮೇಲೆ 1 2 3 4 ಅಂತ ಏನು ಫುಲ್ ಬ್ಲ್ಯಾಕ್ ಆಗಿ ಬೋಲ್ಡ್ ಆಗಿ ಬರೆದಿದ್ದೀನಲ್ವ, ನಿಮಗೆ ನೆನಪಿಟ್ಟುಕೊಳ್ಳಲು ಮಾತ್ರ ಎಚ್ಚರ ವಹಿಸಿ. ಈ ಕೆಳಗಿನ 4 ಲೈನನ್ನು ಮಾತ್ರ ಬರೆಯಬೇಕಾಗುತ್ತದೆ ನೀವು. ಮತ್ತು ಕಂಪಲ್ಸರಿಯಾಗಿ ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ ಹಾಕಿ ಬರೆಯಿರಿ. ರತನ್ ವಾಸ್ ಪೂರ್ ಆರ್ಫನ್ ಗರ್ಲ್. ಶಿ ಸ್ಟಾರ್ಟೆಡ್ ಹೆಲ್ಪಿಂಗ್ ದ ಪೋಸ್ಟ್ ಮಾಸ್ಟರ್. ಶಿ ಕುಕ್ಡ್ ಫುಡ್ ಆ್ಯಂಡ್ ಡಿಡ್ ಸ್ಮಾಲ್ ವರ್ಕ್ಸ್. ಶಿ ಬಿಕೇಮ್ ಕ್ಲೋಸ್ ಟು ಹಿಮ್. ತುಂಬ ಈಸಿ ಸೆಂಟೆನ್ಸ್ಗಳಿವೆ, ನೀವು ಈಸಿಯಾಗಿ ಮಾಡಬಹುದು. ಫಸ್ಟ್ ಮಾಸ್ಟರ್ ಟೋಲ್ಡ್ ಮೆನಿ ಸ್ಟೋರೀಸ್ ಆಫ್ ಸಿಟಿ. ರತನ್ ಲಿಸ್ಟನ್ಡ್ ವಿತ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಶಿ ಟ್ರೀಟೆಡ್ ಹಿಮ್ ಲೈಕ್ ಅ ಫಾದರ್. ತನ್ನ ತಂದೆಯಂತೆ ಅವನು ಟ್ರೀಟ್ ಮಾಡಲು ಪ್ರಾರಂಭಿಸುತ್ತಾಳೆ. ದೇರ್ ಬಾಂಡ್ ಗ್ರೀವ್ ಸ್ಟ್ರಾಂಗರ್. ಗ್ರೇವ್ ಅಂದ್ರೇನು, ಬೆಳೆಯಿತು ಅನ್ನರ್ಥ. ಸ್ಟ್ರಾಂಗರ್ ಅಂದ್ರೇನು, ಸ್ಟ್ರಾಂಗರ್ ಅಂದ್ರೆ ಒಂದು ರೀತಿಯಾಗಿ ಬಲಿಷ್ಠವಾಗಿ ಬೆಳೀತು. ಅವರ ಸಂಬಂಧ ಬಲಿಷ್ಠವಾಗಿ ಬೆಳೆಯತೊಡಗಿತು ಎಂದರ್ಥ. ಒನ್ ಡೇ ಪೋಸ್ಟ್ ಮಾಸ್ಟರ್ ಬಿಕೇಮ್ ಸಿಕ್. ರತನ್ ಟುಕ್ ಕೇರ್ ಆಫ್ ಹಿಮ್ ವಿತ್ ಲವ್. ಶಿ ಸ್ಟಾರ್ಟೆಡ್ ನಿಯರ್ ಹಿಮ್ ಆಲ್ವೇಸ್. ಅವನ ಹತ್ತಿರ ಇರಲು ಅವರು ಪ್ರಾರಂಭಿಸುತ್ತಾಳೆ. ಹಿ ಫೆಲ್ಟ್ ಹರ್ ಕೈಂಡ್ನೆಸ್. ಅವನು ಇವಳ ಅವನು ಇವಳ ಮೃದುತನವನ್ನು ಅನುಭವಿಸುತ್ತಾನೆ. ಕೈಂಡ್ನೆಸ್ ಅನ್ನು ಅವನು ಅನುಭವಿಸುತ್ತಾನೆ. ಈ ರೀತಿಯ ಸೆಂಟೆನ್ಸ್ಗಳಿವೆ ಈಸಿಯಾಗಿ. Post master wanted to go back to the city. He applied for transfer, but it was rejected. So he decided to resign. He planned to leave the village. Ratan begged to him to take her with him, but the postmaster refused. He left the village alone. Ratan cried with a broken heart. Ratan believed he would become back. She wanted with full trust.
Sorry. She waited with full trust. Her love was pure, but her hope was broken. The postmaster always compared city life with the village. He found village life very hard. The city gave him joy. The village gave him only silence. The bond between postmaster and Ratan was emotional. It was like a father-daughter relationship. Ratan wanted love and care. The postmaster wanted only escape. The story was human emotions. It explained love and pain. It also shows selfishness. Life is full of separation. ಇದಾತಲ್ವಾ? ಇನ್ನು ಕೆಳಗೆ 2 ಲೈನ್ ಇದೆ ಅಲ್ವಾ? ಇದನ್ನು ಕನ್ಕ್ಲೂಷನ್ ಅಂತ ಬರೆದು ಕೆಳಗಿನ 2 ಲೈನನ್ನು ಬರೆಯಬೇಕು. ಅಂದಾಗ ನಿಮಗೆ ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ. ಆತು ಸ್ನೇಹಿತರೆ, ಈ PDF ಅನ್ನು ನಿಮಗೆ ಒಂದು ವೇಳೆ ಬೇಕೆಂದರೆ ಕಮೆಂಟ್‌ನಲ್ಲಿ ನಾನು ಒಂದು ಇಮೇಲ್ ಐಡಿ ಹಾಕಿರುತ್ತೇನೆ. ಆ ಇಮೇಲ್ ಐಡಿಗೆ ಪೋಸ್ಟ್ ಮಾಸ್ಟರ್ ಸಮ್ಮರಿ ಬಿಡಿ ಅಂತ ನೀವು ಕೇಳಿದರೆ ನಾನು ಸಾಧ್ಯವಾದಷ್ಟು 24 ಗಂಟೆ ಒಳಗೆ ಹಾಕಲು ಪ್ರಯತ್ನಿಸುತ್ತೇನೆ. ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ವಾ? ಇದು ನಿಮಗೆ ಒಂದು ವೇಳೆ ನೀವು ಹಿಸ್ಟ್ರಿ ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ದರೆ ಹಿಸ್ಟ್ರಿಯ ಸಿಂಧು ನಾಗರಿಕತೆಯ ಎಲ್ಲ ನೋಟ್ಸ್ ಇದರಲ್ಲಿದೆ. ಇದನ್ನು ಕ್ಲಿಕ್ ಮಾಡಿ ಮತ್ತು ಇದನ್ನು ನೋಡಿ ಮತ್ತು ಪಾರ್ಟ್ 2 ಅನ್ನು ಸಹ ನೋಡಿ. ನಿಮಗೆ ಇದು ಸಹ ಹೆಲ್ಪ್‌ಫುಲ್ ಆಗಲಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್.